ಕಾಗವಾಡ ತಾಲೂಕಾ ಪದಾಧಿಕಾರಿಗಳ ಆಯ್ಕೆ ಸಮಾರಂಭ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ರಾಜ್ಯ ಸಂಸ್ಥಾಪಕರಾದ ಪರಶುರಾಮ ನೀಲನಾಯಕ್ ಅವರ ಆದೇಶದ ಮೇರೆಗೆ ಚಿಕ್ಕೋಡಿ ಜಿಲ್ಲೆಯ ಕಾಗವಾಡ ಐಬಿಯಲ್ಲಿ ರಾಜ್ಯ ಸಮಿತಿ ಸದಸ್ಯರಾದ ರಾಘವೇಂದ್ರ ಸಿಂಪಿ, ರಾಜ್ಯ ಸಂಘಟನಾ ಸಂಚಾಲಕಿ ಶ್ರೀಮತಿ ಸವಿತಾ ಆಸೋದೆ, ಚಿಕ್ಕೋಡಿ ಜಿಲ್ಲಾ ಸಂಚಾಲಕರಾದ ಮುತ್ತಣ್ಣ ರಾಯಣ್ಣವರ ಅಧ್ಯಕ್ಷತೆಯಲ್ಲಿ ಕಾಗವಾಡ ತಾಲೂಕಾ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು. ಪದಾಧಿಕಾರಿಗಳ ವಿವರ: ಸಂತೋಷ್ ವಸಂತ ಕಾಂಬಳೆ ಕಾಗವಾಡ ತಾಲೂಕಾ ಅಧ್ಯಕ್ಷರು, ಸಚಿನ್ ವಸಂತ್ ಕಾಂಬಳೆ ಪ್ರಧಾನ ಕಾರ್ಯದರ್ಶಿ, ಜಾವೇದ್ ಮೌಲಾನಾ ಪಠಾಣ ಕಾಗವಾಡ ತಾಲೂಕಾ ಉಪಾಧ್ಯಕ್ಷರು, ಬಸಪ್ಪ ಶಿವಗೊಂಡ ಸರಿಕರ್ ಕಾಗವಾಡ ನಗರ ಸಂಚಾಲಕರು, ರಾಜು ಸತ್ಯಪ್ಪ ಕಾಂಬಳೆ ಕಾಗವಾಡ ತಾಲೂಕಾ ಸಂಘಟನಾ ಸಂಚಾಲಕರು, ಜ್ಞಾನದೇವ ಶಿವಪ್ಪ ಕಾಂಬಳೆ ಕಾಗವಾಡ ತಾಲೂಕಾ ಸಂಘಟನಾ ಸಂಚಾಲಕರು, ಮಹಾದೇವ ಶಿವಪ್ಪ ಕಾಂಬಳೆ ಕಾಗವಾಡ ತಾಲೂಕಾ ಸಂಘಟನಾ ಸಂಚಾಲಕರು, ಜಯವಂತ ಶಂಕರ್ ವಡ್ಡರ್ ಕಾಗವಾಡ ತಾಲೂಕಾ ಖಜಾಂಚಿ, ದಾನಮ್ಮ ಪ್ರಕಾಶ್ ಕಾಂಬಳೆ ಕಾಗವಾಡ ತಾಲೂಕಾ ಅಧ್ಯಕ್ಷ ಮಹಿಳಾ ಒಕ್ಕೂಟ. ಈ ಸಂದರ್ಭದಲ್ಲಿ ರಾಜ್ಯ ಸಮಿತಿ ಸದಸ್ಯರಾದ ರಾಘವೇಂದ್ರ ಸಿಂಪಿ ಮಾತನಾಡಿ ಸಂಘಟನೆಯ ಬಗ್ಗೆ ಹಲವಾರು ವಿಷಯಗಳನ್ನು ತಿಳಿಸಿದರು. ರಾಜ್ಯ ಸಂಘಟನಾ ಸಂಚಾಲಕಿ ಮಹಿಳಾ ಒಕ್ಕೂಟ ಸವಿತಾ ಆಸೋದೆ ಮಾತನಾಡಿ ಮಹಿಳೆಯರ ಸಮಸ್ಯೆಗಳ ಬಗ್ಗೆ ವಿವರಿಸಿದರು. ಚಿಕ್ಕೋಡಿ ಜಿಲ್ಲಾ ಸಂಚಾಲಕ ಮುತ್ತಣ್ಣ ರಾಯಣ್ಣನವರ ಮಾತನಾಡಿ ಸಂಘಟನೆ ಪದಾಧಿಕಾರಿಗಳು ಸಂಘಟನೆಯಲ್ಲಿ ಹೇಗೆ ಇರಬೇಕೆಂದು ತಿಳಿಸಿದರು. ಹುಕ್ಕೇರಿ ತಾಲೂಕಾ ಸಂಚಾಲಕಿ ಮಹಿಳಾ ಒಕ್ಕೂಟ ಶಾಂತ ಸಂಗನೂರೆ, ಮಹಾಂತೇಶ್ ನಜರೆ, ಅನಿಲ ಗಾಡಿವಡ್ಡರ, ಸಂತೋಷ್ ಕಾಂಬಳೆ, ರಾಜು ಸತ್ಯಪ್ಪ ಕಾಂಬಳೆ, ದಿಲೀಪ್ ಕೃಷ್ಣ ಕಾಂಬಳೆ, ಜಾವೇದ್ ಮೌಲಾನಾ ಪಠಾಣ ಮತ್ತು ನೂರಾರು ಕಾರ್ಯಕರ್ತರು ಹಾಜರಿದ್ದರು. ನಿಮಗೇನು ಭಾಳ ಜನ ಬೇಕಾಗಿಲ್ಲ. ನಿಮ್ಮ ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ, ಅದಕ್ಕೆ ನಾವು ಎಲ್ಲ ರೂಪರೇಷೆಗಳು ನಿಮಗೆ ಹೇಳ್ತೇವೆ. ನಮ್ಮ ಸಂಘಟನೆಯಿಂದ ನಿಮಗೆಲ್ಲ ಹೇಳ್ತೇವೆ. ನಾವು ಹಿಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಆಯ್ತು. ಇವತ್ತು ಬರತ್ತಿದ್ವಿ, ಏನಾಗೈತಿ ಇದು ಕಾರ್ಯಕ್ರಮ ವಾದ ನಾವು ಸಂಡೇ ಮಾಡಬೇಕಿತ್ತು, ಅದು ಅನುಕೂಲ ಆಗಲಿಲ್ಲ. ಐಬಿ ಇಲ್ಲಿ ಒಬ್ರು ಯಾರೋ ಬರೋದ್ರೆ ಗೆಸ್ಟ್ ಅನ್ನಂತೆ ಕ್ಯಾನ್ಸಲ್ ಆಯಿತು. ಅದಕ್ಕೆ ಸಂತೋಷ ಹೇಳಿ ನಾವು ನೀವು ಯಾವಾಗ ಹೇಳ್ತೇವೆ ನಾವು ಅವಾಗ ಬರುತ್ತೆ ಅಂತ ಹೇಳ್ತೇವೆ. ನಾವು ಡೇಟ್ ಕೊಟ್ಟಿಲ್ಲ, ನಾವು ಡೇಟ್ ಕೊಟ್ಟೇವೆ. ನಮ್ಮದು ಏನೂ ಕೆಲಸ ಇದ್ದರೂ ನಾವು ಬಿಟ್ಟರೆ ನೀವು ಯಾವಾಗ ಹೇಳ್ತಾರೆ ಅವಾಗ ಬರ್ತೇವೆ ಅಂತ ಹೇಳಿದೆವು. ಸಂತೋಷ ಹಂಗ ಹೇಳಿದೇವೆ, ನಾವು ಬೇರೆ ಹೇಳಿದೆವು. ಸಂತೋಷ ಕೇಳಕತ್ತಾರ, ನಿಮ್ಗೆ ಊಟಕ್ಕೆ ಏನು ಮಾಡಿಸೋದಿ ನನಗೆ ಕೇಳಕತ್ತಾರ. ನಾವೇನು ಕಾರ್ಯಕ್ರಮ ಬರತ್ತಿಲ್ಲಪ್ಪ, ನಾವೇನು ಫಂಕ್ಷನ್ ಬರತ್ತಿಲ್ಲ, ನಮ್ಗೆ ಊಟದ ಏನು ಬೆಳೆಸಿಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಮಾಡು ಸಾಕತ್ತಲ್ಲ ನೀವು. ನಾವು ಚಾ ಇದ್ರೆ ಚಾ ಬಿಸ್ಕೊಟ್ಟು ತಿಂದು ಹೋಗ್ತೀವಿ ಅಂತ ಏನು ಹೇಳಿಲ್ಲ. ನಮ್ಗೆ ಏನ ನಿಮ್ದು ಅಪೇಕ್ಷೆ ಇಲ್ಲ. ನಮ್ಗೆ ರೊಕ್ಕ ಕೊಡ್ರಿ, ನಮಗಾದ ಕೊಡ್ರಿ, ಎದು ಕೊಡ್ರಿ, ನಾವು ಬಂದಾಗ ಬಿರಿಯಾನಿ ಮಾಡಿಸ್ರಿ. ನಾವು ಈಗ ಆದೇಶ ಪತ್ರ ನಿಮ್ಗೆ ಕೊಟ್ಟ ಕೂಡಲೇ ನೀವು ಎಲ್ಲರೂ ನಮ್ಮದೊಂದು ಕುಟುಂಬ, ಭೀಮವಾದದ ಕುಟುಂಬ. ನೀವು ಕಾಂಬಳೆ ಮಿಲ್ತನ, ಸಿಪ್ಪಿ ಮಿಲ್ತನ, ರಾಯಲ್ ಮಿಲ್ತನ, ಹಸರು ಮಿಲ್ತನ ಇಲ್ಲ. ಈಗ ನಾವು ನಿಮ್ಗೆ ಆದೇಶ ಪತ್ರ ಕೊಟ್ಟರು ಅಂದ್ರೆ ಭೀಮವಾದದ ಕರುಳು ಕುಡಿಗಳು ನಿಮ್ಮ ಕುಟುಂಬ. ನಿಮ್ಗೆ ಏನಾರ ಸಮಸ್ಯೆ ಅಂತಂದ್ರೆ ನಾವು ಅದಕ್ಕೆ ಇರ್ತೇವೆ. ಯಾವಾಗ ಬೇಕಾದಾಗ 24 ತಾಸು ನಮ್ಮ ಫೋನ್ ಚಾಲೂ ಇರ್ತೈತಿ. ಏನು ಬೇಕಾದ್ರೆ ನಿಮ್ಮ ಸಮಸ್ಯೆ ಅಂದ್ರೆ ನಮ್ಮ ಫೋನ್ ಹಚ್ಬೋದು, ಕೇಳ್ಬೋದು, ಹೇಳ್ಬೋದು. ಬರೀ ಅದಕ್ಕೆ ಹಚ್ತಾರ ಇದಕ್ಕೆ ಹಚ್ತಾರ ಅನ್ನೋದಿಲ್ಲ. ನಿಮ್ಗೆ ಏನ ಅನ್ಯಾಯ ಆದ್ರೂ ನಾವು ಬಂದಿರ್ತೇವೆ. ರಾತ್ರಿ ಸರ್ವತ್ನಾಗಾದ್ರೂ ಬಂದಿರ್ತೇವೆ. ನಾವು ಸಂಘಟನೆ ಹೆಂಗಂದ್ರೆ ಶಿಕ್ಷಣ ಮೊದಲು ನಾವೇನು ಮಾಡೋದು, ನಮ್ಮ ಮಕ್ಕಳಿಗೆ ಯಾರ ಶಿಕ್ಷಣಕ್ಕೆ ಅನುಕೂಲರಾಗಿಲ್ಲ ಅಂತವ್ರ ಮೊದಲು ಲಿಸ್ಟ್ ಮಾಡ್ರಿ. ಯಾರಿಗೆ ಸ್ಕೂಲಿಗೆ ಹೋಗಕ್ಕೆ ಫೀಸ್ ಕೊಡಕ್ಕೆ ಅನುಕೂಲರಾಗಿಲ್ಲ ಅಂತ ಯಾವರೇ ಬಡವತನ ಇತ್ತು ಅಂದ್ರೆ ನಮ್ಗೆ ಹೇಳಿದ್ರೆ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ, ಸಹಾಯ ಮಾಡ್ತೀವಿ. ನಮ್ಮ ಸಂಘಟನೆ ವತಿಯಿಂದ ಮುಂದೆ ಸಂಘಟನೆ ಕಟ್ಟೋದು ಹೆಂಗಂದ್ರೆ ಈಗ ಅಧ್ಯಕ್ಷರೇ ಹೇಳ್ರ ಪ್ರತಿಯೊಂದು ಹಳ್ಳಿಯಾಗ ನಮ್ಮ ಸಂಘಟನೆ ಬೋರ್ಡ್ಗಳು ಕಾಣಬೇಕು. ಭೀಮವಾದ ಸಂಘಟನೆ ಅಲ್ಲ. ಭೀಮವಾದ ಸಂಘಟನೆ ಅಂದ್ರೆ ಹೆಂಗೈತಪ್ಪ ಅಂದ್ರೆ ಇದೇನ 2 ವರ್ಷದ 3 ವರ್ಷದ 4 ವರ್ಷದ ಸಂಘಟನೆ ಇಲ್ಲ, 20 ವರ್ಷದಿಂದ ಸಂಘಟನೆ ಐತದ. ಸಂಘಟನೆ ಐತಂದ್ರೆ ಯಾರ ಜೋಡಿ ಕೈ ಜೋಡಿಸಿಲ್ಲ, ಕಾಂಗ್ರೆಸ್ ಇಲ್ಲ, ಬಿಜೆಪಿ ಇಲ್ಲ, JDS ಇಲ್ಲ, ಯಾರ ಜೋಡಿನೂ ಸಪೋರ್ಟ್ ಇಲ್ಲ. ನಮ್ಮದ ಯಾರ ಜೋಡಿ ಕೈ ಜೋಡಿಸಂಗಿಲ್ಲ, ಒಂದೇ ಏಕಾಗಿ ಹೋರಾಟ ನಮ್ಮದ. ಹಂಗಂತೇಳಿ ಇಡೀ 28 ಜಿಲ್ಲಾದಾಗ ನಮ್ಮ ಸಂಘಟನೆ ಬಲಿಷ್ಠವಾಗಿ ಬೆಳಗೈತಿ. ಯಾವ ಬೇಕಾದ ಜಿಲ್ಲಾಕ್ಕೆ ಹೋಗಿ ನಮ್ಮ ಸಂಘಟನೆ ಐತೆ. ಪ್ರತಿಯೊಂದು ವರದಿ ಗಿರೀಶ್ ಕಾಂಬಳೆ, ನ್ಯೂಸ್ 9 ಕನ್ನಡ, ಕಾಗವಾಡ.